ದೈವಿಕ ಪ್ರಾರ್ಥನಾ ಮಂದಿರದ ಎಲ್ಲ ಸಭಿಕರಿಗೂ ಹಾಗೂ ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೆ ಯೇಸು ಕ್ರಿಸ್ತನ ಪರಿಮಳವುಳ್ಳಂಥ ನಾಮದಲ್ಲಿ ವಂದನೆಗಳು. ಈ ದಿವಸ ನಮ್ಮ ಧ್ಯಾನಕ್ಕೋಸ್ಕರ ನಾವು ಆರಿಸಿಕೊಂಡಿರುವಂಥ ವಿಷಯ ಯೇಸುವಿನ ರೂಪಾಂತರ ಅಥವಾ ಯೇಸು ಪ್ರಕಾಶ ರೂಪದಿಂದ ಕಾಣಿಸಿಕೊಂಡದ್ದು. ಆಂಗ್ಲ ಭಾಷೆಯಲ್ಲಿ ದ ಟ್ರಾನ್ಸ್ಫಿಗರೇಷನ್ ಆಫ್ ಕ್ರೈಸ್ಟ್. ಇದಕ್ಕಾಗಿ ಲೂಕನ ಸುವರ್ತಮಾನ 9ನೇ ಅಧ್ಯಾಯ 28ರಿಂದ 36 ವಾಕ್ಯಗಳನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಈ ವಾಕ್ಯ ಭಾಗವನ್ನು ಧ್ಯಾನ ಮಾಡಲಿಕ್ಕೆ ದೇವರು ತಾನೇ ತನ್ನ ಕೃಪೆಯನ್ನು ಅನುಗ್ರಹಿಸಿಕೊಡಲಿಕ್ಕಾಗುವಂತೆ ನಾವು ಕಣ್ಣುಗಳನ್ನು ಮುಚ್ಚಿ ಒಂದು ಕ್ಷಣ ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣ ಅಂತ ದೇವರೇ, ನೀನು ರೂಪಾಂತರ ಹೊಂದಿದಂಥ ಆ ಪ್ರಸಂಗವನ್ನು ನೆನೆಸಿ ನಾವು ಈ ದಿವಸ ಧ್ಯಾನಿಸಲಿಕ್ಕಿರುವಾಗ ನಿನ್ನ ಕೃಪೆಗೋಸ್ಕರ ನಾವು ಬೇಡಿಕೊಳ್ತೇವೆ. ನಾವು ಧ್ಯಾನ ಮಾಡುವಂಥ ವಿಷಯಗಳು ನಮ್ಮ ಆತ್ಮಿಕ ಜೀವಮಾನದಲ್ಲಿ ಪ್ರಕಾಶವನ್ನು ಕೊಂಡು ತರಲಿ ಎಂಬುದನ್ನು ನಾವು ಬೇಡಿಕೊಳ್ತೇವೆ. ವಾಕ್ಯದ ಮುಖಾಂತರವಾಗಿ ನಾವು ಸಹ ರೂಪಾಂತರ ಹೊಂದಲಿಕ್ಕಾಗುವಂತೆ ನಿನ್ನ ಪ್ರಭಾವ, ನಿನ್ನ ಮಹಿಮೆಯನ್ನು ನಾವು ಸಹ ಅರ್ಥ ಮಾಡಿಕೊಳ್ಳಿಕ್ಕಾಗುವಂತೆ ನಿನ್ನ ಸಹಾಯಕ್ಕೋಸ್ಕರ ನಾವು ಬೇಡಿಕೊಳ್ತೇವೆ. ಪ್ರಬೋಧಿಸಲಿಕ್ಕಿರುವಂಥ ಅಲ್ಪನ ಬಾಯಲ್ಲಿ ನಿನ್ನ ಮಾತುಗಳನ್ನು ಹಾಕು, ಕೇಳಲಿಕ್ಕೆ ಶುದ್ಧ ಹೃದಯ ಸಿದ್ಧ ಮನಸ್ಸನ್ನು ಕೊಟ್ಟು ಬಲಪಡಿಸು. ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸ್ತೇವೆ. ನಿನ್ನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇಲೆ. ನಾವು ಈ ವಾಕ್ಯ ಭಾಗವನ್ನು ಮತ್ತಾಯನ ಸುವರ್ತಮಾನದಲ್ಲಿಯೂ ಮಾರ್ಕನ ಸುವರ್ತಮಾನದಲ್ಲಿಯೂ ನೋಡಲಿಕ್ಕೆ ಸಾಧ್ಯ. ಸಂದರ್ಭ, ಯೇಸು ಕ್ರಿಸ್ತನು ತಾನು ಮರಣಕ್ಕೆ ಒಪ್ಪಿಸಲ್ಪಡುವಂಥದ್ದನ್ನು ತನ್ನ ಶಿಷ್ಯರಿಗೆ ಮುಂತಿಳಿಸ್ತಾನೆ. ಶಿಷ್ಯರಿಗೆ ಕಳವಳ ಉಂಟಾಗ್ತದೆ, ಗೊಂದಲ ಉಂಟಾಗ್ತದೆ, ಒಂದು ರೀತಿ ಭಯ, ಒಂದು ರೀತಿ ಆತಂಕ ಉಂಟಾಗ್ತದೆ. ಅದಾದ ನಂತರ ಮತ್ತಾಯನ ಸುವರ್ತಮಾನ 17ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಹೀಗೆ ಹೇಳ್ತದೆ. ಮೊದಲನೇ ವಾಕ್ಯದಲ್ಲಿ ಮತ್ತಾಯನ ಬರೆಸುವಾರ್ತೆ 17ನೇ ಅಧ್ಯಾಯದ ಪ್ರಥಮ ವಾಕ್ಯ. 6 ದಿವಸಗಳಾದ ಮೇಲೆ ಯೇಸು ಪೇತ್ರನನ್ನು, ಯಾಕೋಬನನ್ನು, ಇವನ ತಮ್ಮನಾದ ಯೋಹಾನನನ್ನು ಮಾತ್ರ ವಿಂಗಡವಾಗಿ ಕರ್ಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು ಎಂಬುದಾಗಿ. 6 ದಿವಸಗಳಾದ ನಂತರ ನೀವು ಮಾರ್ಕನ ಸುವರ್ತಮಾನಕ್ಕೆ ಬಂದರೆ, ಮಾರ್ಕನ ಸುವರ್ತಮಾನ 9ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. 6 ದಿವಸಗಳಾದ ಮೇಲೆ ಯೇಸು ಪೇತ್ರ, ಯಾಕೋಬ, ಯೋಹಾನನನ್ನು ಮಾತ್ರ ವಿಂಗಡವಾಗಿ ಕರ್ಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಆದರೆ ಲೂಕನ ಸುವರ್ತಮಾನದಲ್ಲಿ ಮಾತ್ರ 8 ದಿವಸಗಳಾದ ಮೇಲೆ ಎಂಬುದಾಗಿ ದಾಖಲೆ ಇದೆ. ಒಂದು ಸಣ್ಣ ವ್ಯತ್ಯಾಸ ಇದೆ. ಏನೇ ಇರಲಿ, ಸುಮಾರು ಈ ಲೂಕನ ಸುವರ್ತಮಾನದ ಪ್ರಕಾರ ನಾವು ತೆಗೆದುಕೊಂಡ್ರೆ ಸುಮಾರು 8 ದಿವಸಗಳಾದ ನಂತರ ಎಂಬುದಾಗಿ ದೇವರ ಕೇಳ್ತದೆ. 8 ದಿವಸಗಳಾದ ಮೇಲೆ ಯೇಸು ಸ್ವಾಮಿ ತನ್ನನ್ನು ಸಿದ್ಧ ಮಾಡಿಕೊಳ್ತದೆ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗಲಿಕ್ಕೆ. ಅದೇ ಸಂದರ್ಭದಲ್ಲಿ ಪಸ್ಕದ ಹಬ್ಬ ಆಚರಣೆ ಯೆರೂಸಲೇಮ್ ಪಟ್ಟಣದಲ್ಲಿ ನಡೆಯಬೇಕಂತ ಸಂದರ್ಭ. ಎಲ್ಲ ಜನರು ಎಲ್ಲ ಕಡೆಗಳಿಂದ ಯೆರೂಸಲೇಮ್ ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ. ಯೆರೂಸಲೇಮ್ ಪಟ್ಟಣ ಕಿಕ್ಕಿರಿದು ತುಂಬಿರುವಂಥ ಒಂದು ಪ್ರಸಂಗ. ಯೇಸು ಕ್ರಿಸ್ತನ ಈ ಮೊದಲನೆಯ ಅರಿಕೆ ಅಂದ್ರೇನು, ತನ್ನ ಮರಣವನ್ನು ಅರಿಕೆ ಮಾಡಿದಂಥದ್ದು ಮತ್ತು ಈ ಪಸ್ಕದ ಹಬ್ಬದ ಮಧ್ಯದಲ್ಲಿ ನಡೆದಂಥ ಘಟನೆ ಈ ಯೇಸುವಿನ ರೂಪಾಂತರ ಅಥವಾ ಯೇಸು ಪ್ರಕಾಶ ರೂಪವನ್ನು ಹೊಂದಿದಂಥದ್ದು. ಅದನ್ನು ಈ ದಿವಸ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದೆಲ್ಲಿ ನಡೆಯಿತು? ಮತ್ತಾಯನ ಹೇಳುವಾಗ ಒಂದು ಎತ್ತರವಾದ ಬೆಟ್ಟ, ಯಾವುದದು? ಹರ್ಮನ್ ಎಂಬುದಾಗಿ ಕರೆಸಲ್ಪಡುವಂಥ ಬೆಟ್ಟ ಎಂಬುದಾಗಿ ವೇದ ಪಂಡಿತರು ಹೇಳ್ತಾರೆ. ಯಾವುದಕ್ಕೋಸ್ಕರ ಈ ಸಿದ್ಧತೆ? ಲೌಕಿಕವಾದಂಥ ಸಿದ್ಧತೆ ಅಲ್ಲ. ಲೌಕಿಕವಾದಂಥ ಜನರು ಸೇರಿ ನಿರ್ಧಾರ ಮಾಡಿ ವಿಚಾರಗಳನ್ನು ಹಂಚಿಕೊಳ್ಳುವಂಥ ವಿಷಯ ಈ ಪರ್ವತದಲ್ಲಿ ನಡೆಯಲಿಲ್ಲ. ಹಾಗಾದರೆ ಏನಾಯಿತು? ಯೇಸು ಕ್ರಿಸ್ತನ ಮರಣದ ಪೂರ್ವ ಸಿದ್ಧತೆ ನಡೀತಾ ಇದೆ. ಇಲ್ಲಿ ಯೆರೂಸಲೇಮ್ ಪಟ್ಟಣದಲ್ಲಿ ಪಸ್ಕ ಹಬ್ಬಕ್ಕೆ ಸಿದ್ಧತೆ ನಡೀತಾ ಇದ್ದರೆ, ಇಲ್ಲಿ ಹರ್ಮನ್ ಪರ್ವತದಲ್ಲಿ ಯೇಸು ಕ್ರಿಸ್ತನ ಮರಣದ ಬಗ್ಗೆ ಪೂರ್ವ ಸಿದ್ಧತೆಗಳು ನಡೀತಾ ಇದೆ. ಯಾರ್ಯಾರು ಭಾಗಿಗಳು? ಇದರಲ್ಲಿ ನೋಡುವುದಾದರೆ ಪಸ್ಕಕ್ಕೆ ಸಿದ್ಧವಾಗ್ತಾ ಇರುವಂಥ ಯಜ್ಞದ ಕುರಿಮರಿಯಾಗಿರುವಂಥ ಯೇಸು ಕ್ರಿಸ್ತನು ಪರಲೋಕದಿಂದ ಇಳಿದು ಬಂದಂಥ 2 ವ್ಯಕ್ತಿಗಳು, ಮೋಶೆ ಮತ್ತು ಎಲಿಯಾ, ಮತ್ತು ಸಾಕ್ಷಿಗಳಾಗಿದ್ದಂಥ 3 ಶಿಷ್ಯರು, ಪೇತ್ರ, ಯೋಹಾನ, ಯಾಕೋಬ. ಇವರ ಮಧ್ಯದಲ್ಲಿ ತಂದೆಯಾದಂಥ ದೇವರು. ಸ್ಥಳ ಈಗಾಗಲೇ ಹೇಳಿದಾಗ ಹರ್ಮನ್ ಪರ್ವತ. ಈ ಹರ್ಮನ್ ಪರ್ವತ ಬಗ್ಗೆ ನಮ್ಮ ಕನ್ನಡ ಕೀರ್ತನೆಗಳ ಪುಸ್ತಕದಲ್ಲಿ ನಾವು ನೋಡುವಾಗ 133ನೇ ದಾವೀದನ ಕೀರ್ತನೆ
ನನ್ನೊಂದಿಗೆ ಸತ್ಯವೇದ ತೆಗಿರಿ. ಅದರಲ್ಲಿ 3ನೇ ವಾಕ್ಯ ಹೇಳ್ತದೆ, ಹರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆ ಇದೆ. ಅಲ್ಲಿಗೆ ಹರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವಂಥ ಮಂಜು ಅಂದರೆ, ಈ ಹರ್ಮೋನ್ ಪರ್ವತ ಇದೆಯಲ್ಲ, ಈ ಹರ್ಮೋನ್ ಪರ್ವತ ಸದಾ ಕಾಲ ಮಂಜಿನಿಂದ ಆವರಿಸಲ್ಪಟ್ಟಿರುವಂಥ ಒಂದು ಪರ್ವತ. ವರ್ಷವಿಡೀ ಮಂಜಿನಿಂದ ಆವರಿಸಲ್ಪಟ್ಟಿರುವಂಥ ಒಂದು ಎತ್ತರವಾದಂಥ ಒಂದು ಪರ್ವತ. ಸುಮಾರು 9232 ಅಡಿ ಎತ್ತರ ಇರುವಂಥ ಒಂದು ಪರ್ವತ ಎಂಬುದಾಗಿ ವ್ಯಾಖ್ಯಾನಕಾರರು ಹೇಳ್ತಾರೆ. ಭಾಳ ಎತ್ತರವಾದ ಬೆಟ್ಟ ಎಂಬುದಾಗಿ ನಾವು ಈಗಾಗಲೇ ಮತ್ತಾಯನ ಸುವರ್ತಮಾನ 17:1 ಓದ್ದೇವೆ. ಫಿಲಿಪ್ಪನ ಕೈಸರೆಯಿಂದ 15 ಮೈಲಿ ಪೂರ್ವೋತ್ತರಕ್ಕೆ ಇರುವಂಥ ಒಂದು ಬೆಟ್ಟ ಇದು. ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಬರ್ತಾನೆ. ನೋಡಿರಿ, ಯೇಸು ಕ್ರಿಸ್ತನು ಲೂಕ 9:28 ಪ್ರಕಾರ ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟವನ್ನು ಹತ್ತಿದನು. ಯೇಸು ಸ್ವಾಮಿ ಪ್ರಾರ್ಥನೆಯ ಒಬ್ಬ ವ್ಯಕ್ತಿ. ಆ ಪ್ರಾರ್ಥನೆ ಮಾಡಲಿಕ್ಕೆ ಆ ಬೆಟ್ಟವನ್ನು ಆತನು ಹತ್ತಿದನು. ಸಂಕಷ್ಟಗಳಿದ್ದಾಗಲೂ ಹೋರಾಟಗಳಿದ್ದಾಗಲೂ ಯಾವಾಗಲೂ ಸಹ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಂಥ ವ್ಯಕ್ತಿ. ಹಾಗೆ ಆ ದಿವಸವೂ ಸಹ ತನ್ನ ಶಿಷ್ಯರೊಂದಿಗೆ ಆತನು ಈ ಬೆಟ್ಟವನ್ನು ಹತ್ತುತ್ತಾನೆ. 28ನೇ ವಾಕ್ಯ. 29ನೇ ವಾಕ್ಯ, ಆತನು ಪ್ರಾರ್ಥನೆ ಮಾಡ್ತಿರುವಾಗ ಆತನ ಮುಖಭಾವವು ಬೇರೆ ಆಯಿತು. ನಮ್ಮ ಜೀವಮಾನದಲ್ಲಿ ಈಗ ಏನಾದರೂ ಆಗಿದೆಯಾ? ಎಷ್ಟೋ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಬ್ರದರ್ ಅಂತ ನಾವು ಹೇಳ್ತೇವೆ. ನಮ್ಮ ಮುಖದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಜೀವಿತದಲ್ಲಿ ಬದಲಾವಣೆ ಆಗಿದೆಯಾ? ಅನೇಕರು ವರ್ಷಗಟ್ಟಲೆ ಪ್ರಾರ್ಥನೆ ಮಾಡಿದ್ರು ಯಾವ ಬದಲಾವಣೆ ಇಲ್ಲದೆ ಬದುಕ್ತಾ ಇರ್ತಾರೆ. ಯೇಸು ಸ್ವಾಮಿ ನೋಡ್ರಿ, ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದ ತಕ್ಷಣ ಆತನ ಮುಖಭಾವ ಬೇರೆ ಆಯಿತು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಎಷ್ಟರ ಮಟ್ಟಿಗೆ ಆತನು ಆತ್ಮನಿಂದ ತುಂಬಿಸಲ್ಪಟ್ಟವನಾಗಿದ್ದ ಎಂಬುದಾಗಿ ಇದನ್ನು ಸೂಚಿಸುವಂಥದ್ದಾಗಿದೆ. ಮಾತ್ರವಲ್ಲ, ಈ ಒಂದು ಸಂದರ್ಭದಲ್ಲಿ ಆ ರೂಪಾಂತರ ಆಂತರ್ಯದಲ್ಲಿ ಆಗುವಂಥ ದೊಡ್ಡ ಬದಲಾವಣೆ, ಆಂತರದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿ ಅದು ಮುಖದ ರೂಪದಲ್ಲಿ ಅದು ಹೊರಗೆ ಕಾಣಿಸಿಕೊಳ್ಳುವಂಥದ್ದು. ಆತನಲ್ಲಿರುವಂಥ ಪ್ರಭಾವ, ಆತನಲ್ಲಿರುವಂಥ ಮಹಿಮೆ, ಆತನಲ್ಲಿರುವಂಥ ಗುಣಾತಿಶಯಗಳು ಹೊರಗೆ ಪ್ರಕಟವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಮುಖದಲ್ಲಿ ಒಂದು ದೊಡ್ಡ ಪ್ರಕಾಶ. ದೇವರು ಯಾಕೆ ಹೇಳ್ತಿದ್ದೆ ನೋಡ್ರಿ, ಆತನ ಮುಖಭಾವವು ಬೇರೆ ಆಯಿತು. ಮುಖ ಮಾತ್ರ ಬೇರೆ ಆಯಿತಲ್ಲ, ಇಲ್ಲಿ ದೇವರು ಯಾಕೆ ಏನು ಹೇಳ್ತಿದೆ, ಆತನ ಉಡುಪು ಬೆಳ್ಳಗಾಗಿ ಮಿಂಚುತ್ತಾ ಬಂತು ಎಂಬುದಾಗಿ ಲೂಕ ದಾಖಲಿಸ್ತಾನೆ. ಮತ್ತಾಯ ಏನು ಬರೀತಾನೆ? 17ನೇ ಅಧ್ಯಾಯದಲ್ಲಿ ನಾವು ತೆಗೆದು ಹೋದರೆ, ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಅಲ್ಲಿ ಅವರ ಕಣ್ಣು ಮುಂದೆ ಆತನ ರೂಪ ಬೇರೆ ಆಯಿತು. ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು. ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. ಮುಖ ಸೂರ್ಯನಂತೆ, ಬಟ್ಟೆ ಬೆಳಕಿನಂತೆ ಬೆಳ್ಳಗಾದವು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಎಂಥ ಅದ್ಭುತವಾದಂಥ ರೂಪಾಂತರ ನೋಡ್ರಿ, ಅದ್ಭುತವಾದಂಥ ರೂಪಾಂತರ. ಮಾರ್ಕ ಏನು ಬರೀತಾನೆ ಅಂತ ನೋಡಿದ್ರೆ, ಮಾರ್ಕನ ಸುವರ್ತಮಾನ 9ನೇ ಅಧ್ಯಾಯಕ್ಕೆ ನಾವು ಸತ್ಯವೇದ ತಿರುಗಿಸಿದರೆ, ಮಾರ್ಕನ ಸುವರ್ತಮಾನ 9ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳ್ತದೆ. ಮಾರ್ಕ 9:2-3 ಆತನ ವಸ್ತ್ರಗಳು ಬಹು ಬೆಳ್ಳಗೆ ಹೊಳೆಯುತ್ತಿದ್ದವು. ಭೂಲೋಕದಲ್ಲಿರುವ ಯಾವ ಅಗಸನಾದರೂ ಅಷ್ಟು ಬೆಳ್ಳಗೆ ಮಾಡಲಾರರು. ವಸ್ತ್ರದ ಬಗ್ಗೆ ಬರೀತಿದೆ. ಯಾವ ಭೂಲೋಕದ ಅಗಸ ಸಹ ಒಗೆದ್ರೂ ಅಷ್ಟು ಬೆಳ್ಳಗಾಗಲ್ಲ, ಅಷ್ಟು ಬೆಳ್ಳಗಾಯಿತು ಆತನ ಬಟ್ಟೆ. ಮುಖ ಸೂರ್ಯನಂತೆ ಪ್ರಕಾಶಗೊಳ್ತಾ ಇತ್ತು. ಇದೆಲ್ಲವೂ ಸಹ ಸುವಾರ್ತಿಕರು ವರ್ಣಿಸುವಂಥದ್ದು. ಮತ್ತು ಲೂಕ 9:30 ನಾವು ಮತ್ತೆ ವಾಪಸ್ ಬರೋಣ. ಇದಲ್ಲದೆ 2 ಪುರುಷರು ಆತನ ಸಂಗಡ ಮಾತಾಡ್ತಿದ್ದರು. ಇವರು ಯಾರೆಂದರೆ ಮೋಶೆಯು ಎಲಿಯನು. ನೀವು ಕೇಳ್ಬೋದು, ಮೋಶೆ ಎಲಿಯ ಯಾವುದೋ ಕಾಲದಲ್ಲಿದ್ದಂಥವರು, ಹಳೆ ಒಡಂಬಡಿಕೆ ಕಾಲದಲ್ಲಿದ್ದಂಥವರು, ಈಗ ಅವ್ರು ಹೇಗೆ ಇಲ್ಲಿ ಕಾಣಿಸಿಕೊಳ್ಳಲಿಕ್ಕೆ ಸಾಧ್ಯ? ಕಾಣಿಸಿಕೊಳ್ಳೋದ್ರ ಉದ್ದೇಶ ಏನು? ಅದು ಹರ್ಮನ್ ಪರ್ವತದಲ್ಲಿ, ದೊಡ್ಡದಂಥ ಎತ್ತರವಾದ ಪರ್ವತದಲ್ಲಿ ಅವರಿಗೇನು ಕೆಲಸ? ದೇವರ ಕೇಳ್ತಾರೆ. ಮೋಶೆ ಧರ್ಮಶಾಸ್ತ್ರವನ್ನು ಪ್ರತಿನಿಧಿಸುವಂಥ ವ್ಯಕ್ತಿ, ಎಲಿಯನು ಪ್ರವಾದಿಗಳನ್ನು ಪ್ರತಿನಿಧಿಸುವಂಥ ವ್ಯಕ್ತಿ. ಯೋಹಾನ 1:16 ನಾವು ಓದ್ತೇವೆ, ಮೋಶೆ ಮುಖಾಂತರವಾಗಿ ಧರ್ಮಶಾಸ್ತ್ರ ಲೋಕಕ್ಕೆ ಬಂತು. ಮೋಶೆ ಜನರನ್ನು ದಾಸತ್ವದಿಂದ ಬಿಡಿಸಿದ, ಆದರೆ ಯೇಸು ಪಾಪಗಳಿಂದ ಬಿಡಿಸಿದ.
ಅಲ್ಲಿಗೆ ಮೋಶೆಗಿಂತ ಯೇಸು ದೊಡ್ಡವನು. ಮೋಶೆ ಧರ್ಮಶಾಸ್ತ್ರನ ಪ್ರತಿನಿಧಿಸಲಿಕ್ಕೆ ಬಂದ. ಸರಿ, ಎಲಿಯ ಪ್ರವಾದಿಯಾಗಿದ್ದು ಅನೇಕ ಜನರ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸುವಂಥ ಮತ್ತು ಅವರಿಗೆ ಜೀವವನ್ನು ಕೊಡುವಂಥ, ಕರ್ತನ ಕಡೆಗೆ ನಡೆಸುವಂಥ ಒಬ್ಬ ವ್ಯಕ್ತಿಯಾಗಿದ್ದ. ಅಲ್ಲಿಗೆ ಮೋಶೆ ಮತ್ತು ಎಲಿಯ ಕಾಣಿಸಿಕೊಳ್ಳಲಿಕ್ಕೆ ಉದ್ದೇಶಗಳೇನಪ್ಪ ಅಂದರೆ, ಮೋಶೆ ಧರ್ಮಶಾಸ್ತ್ರವನ್ನು ಪ್ರತಿನಿಧಿಸ್ತಾನೆ, ಎಲಿಯನು ಪ್ರವಾದಿಗಳನ್ನು ಪ್ರತಿನಿಧಿಸ್ತಾನೆ. ಆದರೆ ಯೇಸು ಧರ್ಮಶಾಸ್ತ್ರವನ್ನು ಪ್ರವಾದನೆಯನ್ನು ನೆರವೇರಿಸಲಿಕ್ಕೆ ಬಂದಿದ್ದಾನೆ. ಹಾಗಾದರೆ ಇವರಿಬ್ಬರು ಒಟ್ಟಿಗೆ ಸೇರಿದರೆ ಏನಾಗ್ತದೆ? ಅದು ಯೇಸು. ಮೋಶೆ ಧರ್ಮಶಾಸ್ತ್ರನ ಪ್ರತಿನಿಧಿಸ್ತಾ, ಎಲಿಯ ಪ್ರವಾದಿಗಳನ್ನು ಪ್ರತಿನಿಧಿಸ್ತಾ, ಯೇಸು ಇವೆರಡರನ್ನು ನೆರವೇರಿಸಲಿಕ್ಕೆ ಆತನು ಬಂದ. ಸರಿ, ಬಂದರು. 31ನೇ ವಾಕ್ಯ, ಇವರು ವೈಭವದೊಡನೆ ಕಾಣಿಸಿಕೊಂಡು ಯೆರೂಸಲೇಮಿನಲ್ಲಿ ಆತನು ನೆರವೇರಿಸಬೇಕಾಗಿದ್ದ ಮರಣದ ವಿಷಯವಾಗಿ ಮಾತಾಡ್ತಿದ್ರು. ಒಳ್ಳೆಯ ವಿಷಯ. ಸಾಮಾನ್ಯವಾಗಿ 2-3 ಸೇರಿದ್ರೆ ಏನಾದರೂ ಒಳ್ಳೆಯ ವಿಷಯ ಮಾತಾಡ್ತಾರೆ. ಆದರೆ ಇಲ್ಲಿ ನೋಡ್ರಿ, ಯೇಸು ಕ್ರಿಸ್ತನ ಮರಣದ ವಿಷಯ ಮಾತಾಡೋಕ್ಕೆ ಇವರು 3 ಸೇರಿದ್ದಾರೆ. ಯೇಸು, ಮೋಶೆ, ಎಲಿಯ. ಒಬ್ಬರು ಭೂಲೋಕದಲ್ಲಿ ಇರುವಂಥವ್ರು, ಇನ್ನಿಬ್ಬರು ಮೇಲಿಂದ ಇಳಿದು ಬಂದಂಥವ್ರು. ಅವರು ಮರಣದ ವಿಷಯ. ಏನು ಮರಣದ ವಿಷಯ? ಯೇಸು ಸ್ವಾಮಿ ಮುಂದೆ ಯೆರೂಸಲೇಮ್ ಪಟ್ಟಣದಲ್ಲಿ ಹೋಗಿ ಏನೇನು ಮಾಡಬೇಕೆಂಬುದಾಗಿ ಒಂದು ವೇಳಾಪಟ್ಟಿಯನ್ನು ಇವರ ಕೈಲಿ ಕೊಡಲಿಕ್ಕೆ ಬಂದಿದ್ದಾರೆ, ಮೋಶೆ ಮತ್ತು ಎಲಿಯ. ಅಂತಹ ಸಂದರ್ಭದಲ್ಲಿ, ಅಂಥ ಗಂಭೀರವಾದಂಥ ಸಮಯದಲ್ಲಿ ಇವರು ಮರಣದ ವಿಷಯ ಮಾತಾಡ್ತಿದ್ದರೆ, ಯೇಸು ಸ್ವಾಮಿಗೆ ಭಾಳ ಪ್ರಿಯರಾದಂಥ ಶಿಷ್ಯರು ಏನು ಮಾಡ್ತಿದ್ರು? 32ನೇ ವಾಕ್ಯದಲ್ಲಿ, ಲೂಕ 9:32, ಇಷ್ಟರಲ್ಲಿ ಪೇತ್ರನಿಗೂ ಅವನ ಸಂಗಡ ಇದ್ದವರಿಗೂ ನಿದ್ರೆಯಿಂದ ಮೈ ಭಾರವಾಗಿತ್ತು. ನೋಡಿದ್ರೆ ಪರಿಸ್ಥಿತಿ ಹೇಗಿದೆ? ದೇವರ ಮಗ ಮರಣದ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಪರಲೋಕದಿಂದ ತನ್ನ ಮಕ್ಕಳನ್ನು ಆತನು ಕಳಿಸಿಕೊಟ್ಟು ಮಗನೊಂದಿಗೆ ಅವರು ಮಾತಾಡ್ತಾ ಇರುವಂಥ ಗಂಭೀರವಾದಂಥ ಸಂದರ್ಭದಲ್ಲಿ ಯೇಸುವಿನ ಬಹಳ ಪ್ರಿಯರಾದಂಥ ಶಿಷ್ಯರು ಮೈಭಾರವಾಗಿ ನಿದ್ರೆ ಮಾಡ್ತಿದ್ರು ಎಂದ. ಈ ದಿವಸ ನಮ್ಮ ಅನೇಕ ಮಕ್ಕಳ ಜೀವಮಾನ ಇದೇ ರೀತಿಲಿರ್ತದೆ. ಆತ್ಮಿಕ ಜೀವಮಾನ ಗಂಭೀರವಾದಂಥ ಸಂದರ್ಭಗಳಲ್ಲಿ ನಿದ್ದೆ ಮಾಡುವಂಥದ್ದು, ಗಂಭೀರವಾದಂಥ ವಾಕ್ಯ ಪ್ರಸಂಗವಾಗ್ತಾ ಇರುವಂಥ ಸಂದರ್ಭದಲ್ಲಿ ಅನೇಕರು ನಿದ್ದೆ ಮಾಡ್ತಿರ್ತಾರೆ. ಅನೇಕರು ಆತ್ಮಿಕವಾದಂಥ ನಿದ್ರೆ ಮಾಡ್ತಿರ್ತಾರೆ. ಯೇಸು ಕ್ರಿಸ್ತನ ಬರುವಿಕೆ ಸಮೀಪ ಎಂಬ ಗೊತ್ತಿದ್ದೂ ಸಹ ಆತ್ಮಿಕವಾದ ನಿದ್ರೆ ಮಾಡ್ತಿರ್ತಾರೆ. ನೋಡಿರಿ, ಮುಂದೆ ನಾವು ನೋಡುವಾಗ ಹೀಗೆ ನಿದ್ದೆ ಮಾಡ್ತಾ ಇದ್ದರಿಂದ ಅನೇಕ ಪಾರಮಾರ್ಥಿಕವಾದ ವಿಷಯವನ್ನು ಗ್ರಹಿಸಲಿಕ್ಕೆ ಅಸಾಧ್ಯವಾಯಿತು. ಅವರು ಏನು ಮಾತಾಡ್ತಿದ್ದಾರೆ ಗೊತ್ತಾಗದೆ ಹೋಯಿತು. ಅನೇಕ ಸಾರಿ ನಾವು ಆತ್ಮಿಕ ನಿದ್ದೆ ಮಾಡೋದ್ರಿಂದ ಪರಲೋಕದ ರಹಸ್ಯಗಳು ನಮಗೆ ಗೊತ್ತಾಗದೆ ಹೋಗ್ತದೆ. ನೀವು ಎಚ್ಚೆತ್ತುಕೊಂಡು ಯಾವಾಗಲೂ ಕರ್ತನ ಸನ್ನಿಧಿಯಲ್ಲಿ ಇದ್ದು ಆತನಲ್ಲಿ ಮೊರೆ ಇಡ್ತಿರುವುದಾದರೆ ಪರಲೋಕದ ರಹಸ್ಯಗಳು, ಭೂಲೋಕದಲ್ಲಾಗುವಂಥ ಸಂಭವಿಸುವಂಥ ಕಾರ್ಯಗಳು ನಿಮಗೆ ಪ್ರಕಟವಾಗ್ತದೆ. ಅದು ನಾವು ಆತ್ಮಿಕ ನಿದ್ರೆ ಮಾಡ್ತಿರುವಾಗ ನಮಗೇನೂ ಗೊತ್ತಾಗೋದಿಲ್ಲ. ಮುಂದೆ ಏನಾಯಿತು ನಾವು ದೇವ್ರ ವಾಕ್ಯದಲ್ಲಿ ನೋಡುವಾಗ, ಆದರೆ ಎಚ್ಚರವಾದ ಮೇಲೆ ಅವರು ಆತನ ಮಹಿಮೆಯನ್ನು, ಆತನ ಸಂಗಡ ನಿಂತಿದ್ದ ಆ ಇಬ್ಬರು ಪುರುಷರನ್ನು ಕಂಡರು. ಪ್ರಾರ್ಥನೆ ಮಾಡಲಿಕ್ಕೆ ಹೋಗಿದ ತಕ್ಷಣ ಇವರು ನಿದ್ದೆ ಹೊಡೆದ್ಬಿಟ್ರು. ನಿದ್ದೆ ಮಾಡಿ ಎದ್ದ ಮೇಲೆ ನೋಡ್ತಾ ಇದ್ದಾರೆ ಮೋಶೆ ಮತ್ತು ಎಲಿಯ. ಅದನ್ನು ನೋಡ್ತಾರೆ ಇವರಿಬ್ಬರು. ಸರಿ, ಆಗ ಆ ಇಬ್ಬರು ಪುರುಷರನ್ನು ಕಂಡಾಗ ಇವರು ಆತನನ್ನು ಬಿಟ್ಟು ಹೋಗುತ್ತಿರುವಾಗ, ಅಂದರೆ ಮೋಶೆ ಎಲಿಯ ಯೇಸುಸ್ವಾಮಿ ಬಿಟ್ಟು ಹೋಗುತ್ತಿರುವಾಗ ಪೇತ್ರನು ಯೇಸುವಿಗೆ, ಗುರುವೇ, ನಾವು ಇಲ್ಲೇ ಇರುವುದು ಒಳ್ಳೆಯದು. 3 ಪರ್ಣಶಾಲೆಗಳನ್ನು ಕಟ್ಟುವು, ನಿನಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಎಂದು ಹೇಳಿದನು. ತಾನಂದದ್ದು ತನಗೇ ಗೊತ್ತಾಗಲಿಲ್ಲ. ಆಗ್ತಾ ನಿದ್ದೆ ಮಾಡಿದ್ದಿದ್ದಲ್ವ. ನೋಡಿದ ತಕ್ಷಣ ಯಾರು ಏನು ಎತ್ತ ಏನು ಗೊತ್ತಾಗದೆ 3 ಗುಡಾರವನ್ನು ಸಿದ್ಧ ಮಾಡ್ತೇನೆ ಅಂತ ಪೇತ್ರ. ಪರಿಸ್ಥಿತಿಗಳ ಅರಿವಿಲ್ಲದೆ ಅನೇಕ ಸಾರಿ ಗೊತ್ತಿಲ್ಲದೆ ನಾವು ಮಾತಾಡ್ತೇವೆ. ಹೀಗೆ ಗೊತ್ತಿಲ್ಲದೆ ಮಾತಾಡಿದಂಥ ಪೇತ್ರ ಮುಂದೆ ಅದೇ ವಿಷಯದಲ್ಲಿ ತನ್ನ ಪತ್ರಿಕೆಯಲ್ಲಿ ಸಾಕ್ಷಿ ಕೊಡುವಂಥದ್ದು ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ಪೇತ್ರನು ಬರೆದ 2ನೇ ಪತ್ರ ತೆಗೆಯೋಣ. ನನ್ನೊಂದಿಗೆ ನೀವು ಸಹ ಸತ್ಯವೇದ ತೆಗಿರಿ. ಪೇತ್ರನು ಬರೆದ 2ನೇ ಪತ್ರ 1ನೇ ಅಧ್ಯಾಯ 16-18 ಏನು ಹೇಳ್ತಾನೆ ದೇವರ ವಾಕ್ಯದಲ್ಲಿ? 2 ಪೇತ್ರ 1ನೇ ಅಧ್ಯಾಯ 16-18. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು, ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸಿದಲ್ಲಿ
ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳನ್ನು ನಾವು ಅನುಸರಿಸುವವರಾಗಿರಲಿಲ್ಲ. ಆತನ ಮಹತ್ತನ್ನು ಕಣ್ಣಾರೆ ಕಂಡವರಾಗಿಯೇ ತಿಳಿಪಡಿಸ್ತೇವೆ. ಅಂದರೆ ಕಣ್ಣಾರೆ ಕಂಡದ್ದು ಇವನು ಹರ್ಮೋನ್ ಪರ್ವತದಲ್ಲಿ ಪೇತ್ರ ನೋಡಿದ್ದಾನಲ್ಲ, ಅದಕ್ಕೆ ಬರಿತಾ ಇದ್ದಾನೆ. ನಾವು ಆತನ ಮಹಿಮೆಯನ್ನು ಕಣ್ಣಾರೆ ಕಂಡಿದ್ದೇವೆ. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ಮೆಚ್ಚಿದ್ದೇನೆ ಎಂಬಂಥ ವಾಣಿಯು ಸರ್ವೋತ್ಕೃಷ್ಟ ಪ್ರಭಾವದಿಂದ ಆತನಿಗೆ ಉಂಟಾದ್ದರಲ್ಲಿ ಆತನ ತಂದೆಯಾದ ದೇವರಿಂದ ಘನಮಾನಗಳನ್ನು ಹೊಂದಿದ್ದನಲ್ಲವೇ. ನಾವು ಪರಿಶುದ್ಧ ಪರ್ವತದ ಮೇಲೆ ಆತನ ಸಂಗಡ ಇದ್ದಾಗ, ಅಂದರೆ ಯೇಸುವಿನ ಸಂಗಡ ಇದ್ದಾಗ ಆಕಾಶದಿಂದ ಬಂದ ಆ ವಾಣಿಯನ್ನು ನಾವೇ ಕೇಳಿದೆವು ಎಂಬುದಾಗಿ ಪೇತ್ರ ಸಾಕ್ಷಿ ಕೊಡ್ತಾನೆ. ಅಲ್ಲಿಗೆ ಹರ್ಮೋನ್ ಪರ್ವತದಲ್ಲಿ ಆತನು ನೋಡಿದಂಥ ದೇವರ ಪ್ರಭಾವ ಮಹಿಮೆಗಳನ್ನು ಆತನಲ್ಲಿ ಪ್ರಕಟ ಮಾಡ್ತಾನೆ ತನ್ನ ಪತ್ರಿಕೆಯಲ್ಲಿ. ಪೇತ್ರ, ಯಾಕೋಬ, ಯೋಹಾನ ಮೂವರಿದ್ದರು ಅಲ್ವಾ. ಯೋಹಾನ ಏನು ಬರೀತಾನೆ? ಯೋಹಾನ ಸುವರ್ತಮಾನದಲ್ಲಿ ನೀವು ತೆಗೆದು ಹೋದರೆ ಯೋಹಾನ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ಆ ವಾಕ್ಯವೆಂಬಾತ ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದು, ನಾವು ಆತನ ಮಹಿಮೆಯನ್ನು ನೋಡಿದೆವು. ಇವನು ಬರೀತಾನೆ, ಇವನು ಸಾಕ್ಷಿ ಕೊಡ್ತಾನೆ ಯೇಸುವಿನ ಬಗ್ಗೆ. ನಾವು ನೋಡಿದ್ವಿ. ಎಲ್ಲಿ ನೋಡಿದ್ವಿ? ಇವರಿಬ್ಬರು ಆ ಪರ್ವತದಲ್ಲಿ ನೋಡಿದ್ರು. ಆ ಪರ್ವತದಲ್ಲಿ ದೇವರ ಮಹಿಮೆಯನ್ನು ಕಂಡರು. ನೋಡ್ರಿ, ಈ ದಿವಸ ನಾವು ದೇವರೊಂದಿಗೆ ಕಾದು ಕುಳಿತಿರುವಾಗ, ಎಚ್ಚರವಾಗಿದ್ದಾಗ ಈ ಅಂಥ ಕಾರ್ಯಗಳಿಗೆ ನಾವು ಸಹ ನಿರ್ದಿಷ್ಟವಾಗಿ ನೋಡಲಿಕ್ಕೆ ಸಾಧ್ಯ. ದೇವ್ರ ವಾಕ್ಯ ಹೇಳ್ತದೆ ಆತನ ಮಹಿಮೆಯನ್ನು ನಾವು ನೋಡಿದ್ವಿ ಎಂಬುದಾಗಿ ಹೇಳಿದ. ಸರಿ, ಮತ್ತೆ ಲೂಕನ ಸುವರ್ತಮಾನಕ್ಕೆ ಬರೋಣ. 9ನೇ ಅಧ್ಯಾಯ ನಾವು ಧ್ಯಾನ ಮಾಡ್ತಾ ಇರುವಂಥ ವಾಕ್ಯ ಭಾಗಕ್ಕೆ ಬರೋಣ. ಲೂಕನ ಸುವರ್ತಮಾನ 9ನೇ ಅಧ್ಯಾಯದ 34ನೇ ವಾಕ್ಯ. ಅದನ್ನು ಇನ್ನೂ ಹೇಳುತ್ತಿರುವಲ್ಲಿ ಮೋಡವು ಬಂದು ಅವರನ್ನು ಕವಿಯಿತು. ಅವರು ಮೋಡದೊಳಗೆ ಸೇರಿದಾಗ ಹೆದರಿದರು. ಇವರು ಮಾತಾಡ್ತಾ ಇದ್ದಾಗಲೇ ಮೋಡ ಕವಿತದೆ. ಆ ಮೋಡ ಕವಿದ ತಕ್ಷಣ ಇವರಿಗೆ ಹೆದರಿಕೆ ಆಗ್ತದೆ. ಆಗ ಮೋಡದೊಳಗಿಂದ, ಈತನು ನನ್ನ ಮಗನು, ನಾನು ಆರಿಸಿಕೊಂಡವನು, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು. ಆ ವಾಣಿ ಆದ ಮೇಲೆ ಯೇಸುವನ್ನು ಮಾತ್ರ ಕಂಡರು. ಇದನ್ನೇ ಪೇತ್ರ ತನ್ನ ಪತ್ರಿಕೆಯಲ್ಲಿ ಬರೆದಿದ್ದು, ಆಕಾಶವಾಣಿ ಆಯಿತು ಅಂತ. ನೋಡ್ರಿ, ಈ ಆಕಾಶವಾಣಿ ಆದಂಥದ್ದನ್ನು ನಾವು ಸತ್ಯವೇದದಲ್ಲಿ ಮತ್ತೊಂದು ಕಡೆ ನೋಡಲಿಕ್ಕೆ ಸಾಧ್ಯ. ಎಲ್ಲಿ? ಮತ್ತಾಯನ ಸುವರ್ತಮಾನ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಯೇಸು ಸ್ನಾನ ಮಾಡಿಸಿಕೊಂಡು ಕೂಡಲೇ ನೀರಿಂದ ಮೇಲಕ್ಕೆ ಬರಲು 3:16, ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ನೋಡ್ರಿ, ಸೇವೆಗೆ ಮುನ್ನ ಮತ್ತು ತ್ಯಾಗಕ್ಕೆ ಮುನ್ನ ತಂದೆ ದೇವರು ತನ್ನ ಮಗನ ಬಗ್ಗೆ ಹೇಳಿದಂಥ ಮಾತು. ಸೇವೆಗೆ ಯೇಸು ಕ್ರಿಸ್ತನ ಒಪ್ಪಿಸಿಕೊಳ್ಳಲಿಕ್ಕೆ ಮುಂಚೆ ಸ್ನಾನಿಕನಾದ ಯೋಹಾನ ಯೇಸು ಸ್ವಾಮಿಗೆ ದೀಕ್ಷಾಸ್ನಾನ ಕೊಡ್ತಾರಲ್ಲ, ಆ ದೀಕ್ಷಾಸ್ನಾನ ಕೊಟ್ಟ ಸಂದರ್ಭದಲ್ಲಿ ಆಕಾಶ ತೆರೀತದೆ. ತಂದೆಯ ದೇವರು ಇದೇ ಮಾತನ್ನು ಹೇಳ್ತಾರೆ. ಈಗ ತನ್ನ ಮಗ ಯಾವುದಕ್ಕೋಸ್ಕರ ದೀಕ್ಷಾಸ್ನಾನ ತೆಗೆದುಕೊಂಡು ಸಿದ್ಧವಾದನೋ, ಈಗ ಆ ಯಜ್ಞವನ್ನು ನೆರವೇರಿಸಲಿಕ್ಕೆ ಸಿದ್ಧವಾಗ್ತಿದ್ದಾನೆ. ಈಗ ಆ ಪರ್ವತದಲ್ಲಿ ಪೂರ್ವ ಸಿದ್ಧತೆ ಬಗ್ಗೆ ವೇಳಾಪಟ್ಟಿ ಕೊಡಲ್ಪಟ್ಟಿದೆ. ಅದಕ್ಕೆ ಮುನ್ನ ತಂದೆಯ ದೇವರು ಇದೇ ಮಾತನ್ನು ಹೇಳ್ತಾನೆ. ಇದನ್ನು ಪೇತ್ರನು ತನ್ನ ಪತ್ರಿಕೆಯಲ್ಲಿ ದಾಖಲಿಸಿದ್ದಾನೆ. ಹಾಗಾಗಿ ಸೇವೆಗೆ ಮುನ್ನ, ತ್ಯಾಗಕ್ಕೆ ಮುನ್ನ ತಂದೆಯ ದೇವರು ತನ್ನ ಮಗನ ಬಗ್ಗೆ ಹೇಳ್ತಾನೆ. ತನ್ನ ಮಗನು ತನ್ನ ಚಿತ್ತವನ್ನು ನೆರವೇರಿಸಲಿಕ್ಕೆ ಬಂದಿದ್ದಕ್ಕೆ, ಹಿಂದೆಗೆದೆ ತನ್ನ ಪ್ರಾಣವನ್ನು ಒಪ್ಪಿಸಿಕೊಟ್ಟದ್ದಕ್ಕೆ ಈತನ ಮಾತನ್ನು ಕೇಳುವರೆಲ್ಲರಿಗೆ ನಿತ್ಯ ಜೀವ ಉಂಟಾಗ್ತದೆ ಎಂಬುದಾಗಿ ದೇವರು ತಾನೇ ಹೇಳಿದ್ದಾನೆ. ಇವತ್ತು ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ನಮ್ಮ ಜವಾಬ್ದಾರಿ ಏನು? ನಮಗೂ ಒಂದು ಜವಾಬ್ದಾರಿ ಇದೆ. ಹಾಗಾದರೆ ಈ ರೂಪಾಂತರ ನನ್ನ ನಿನ್ನ ಜೀವಮಾನದಲ್ಲಿ ಏನನ್ನು ತಿಳಿಸ್ತದೆ? ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಒಂದು ಪರ್ವತದಲ್ಲಿ ನಡೆದಂಥ ಈ ರೂಪಾಂತರ ಇವತ್ತು ಕೇಳಿಸಿಕೊಳ್ಳುವಂಥ ನಮ್ಮ ಜೀವಮಾನದಲ್ಲಿ ಏನು ಕಾರ್ಯವನ್ನು ಮಾಡ್ತದೆ? ಯಾವಾಗಲೂ ದೇವರೊಂದಿಗೆ ಸಂಪರ್ಕದಲ್ಲಿರಬೇಕು, ಪ್ರಾರ್ಥನೆ ಮಾಡ್ತಾ ಇರಬೇಕು. ಎಲ್ಲ ಸಂದರ್ಭದಲ್ಲಿ ಬಿದ್ದು ಹೋಗದೆ, ನಿದ್ದೆ ಮಾಡದೆ, ಸಮಯವನ್ನು ವ್ಯರ್ಥವಾಗಿ ಕಳೆಯದೆ, ಪರಲೋಕದ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ, ಪ್ರಭಾವ ಮಹಿಮೆಯನ್ನು ಕಾಣಬೇಕಾದರೆ ನಾವು ದೇವರ ಸಮ್ಮುಖದಲ್ಲಿ ಸದಾ ಕಾಲ ಕಾದು ಕುಳಿತಿರಬೇಕು, ಎಚ್ಚರವಾಗಿರಬೇಕು. ಅದಕ್ಕೆ ದೇವರ ಹೇಳ್ತಾರೆ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಕಾಲವನ್ನು ವ್ಯರ್ಥವಾಗಿ ಕಳೆಯಬೇಡ್ರಿ, ಯಾವಾಗಲೂ ಪ್ರಾರ್ಥಿಸ್ರಿ. ಎಲ್ಲ ವಾಕ್ಯಗಳು ಯಾಕೆ ಬರೆಯಲ್ಪಟ್ಟಿದೆ?
ಈ ದಿವಸ ನಾವು ನಮ್ಮ ಜೀವಮಾನವನ್ನು ಆ ರೀತಿ ಕಳೆಯಬೇಕೆಂಬುದಾಗಿ. ಎರಡನೇದಾಗಿ ನಾವು ಸಹ ರೂಪಾಂತರ ಹೊಂದಬೇಕು. ಇದೇ ಸ್ಥಿತಿಗತಿಯಲ್ಲಿರಬಾರ್ದು. ಕೆಲವರು ಆಲಯಕ್ಕೆ ಬರುವಾಗ ಯಾವ ಸ್ಥಿತಿಗತಿಯಲ್ಲಿರ್ತಾರೋ ಸಾಯುವಂಥ ಸ್ಥಿತಿ ಬಂದಾಗಲೂ ಸಹ ಅದೇ ಸ್ಥಿತಿಯಲ್ಲಿರ್ತಾರೆ. ಹಾಗಿರಬಾರ್ದು. ಪ್ರಾರ್ಥನೆ ಮಾಡೋರು ಬರೀ ಪ್ರಾರ್ಥನೆ ಮಾಡಿಕೊಂಡೇ ಇರಬಾರ್ದು. ಏನಾಗಬೇಕು? ದಿನದಿಂದ ದಿನಕ್ಕೆ ನಾವು ಬೆಳೀತಾ ಹೋಗಬೇಕು. ನಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಳ್ಬೇಕು. ರೋಮಾಪುರದವರಿಗೆ ಬರೆದ ಪತ್ರ 12ನೇ ಅಧ್ಯಾಯದ 1-2 ವಾಕ್ಯ ಹೇಳ್ತದೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ, ಅಂದರೆ ಅವ್ರಿಗೆ ಮಾತ್ರ ಮೆಚ್ಚುಗೆಯಾಗಿ ಅವರು ಮೆಚ್ಚುವಂಥ ರೀತಿಯಲ್ಲಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಸಜೀವ ಯಜ್ಞ ಅಂದರೆ ಹೇಗಿದೆಯೋ ಹಾಗೆ ಪೂರ್ತಿ ದೇಹವನ್ನು ಸಜೀವ ಯಜ್ಞವಾಗಿ ಅರ್ಪಿಸಿಕೊಡ್ರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಆರಾಧನೆ ಅಂದರೆ ಹೆಂಗೆ ಅಂದರೆ ನಮ್ಮ ದೇಹಗಳನ್ನ ದೇವರಿಗೆ ಮಾತ್ರ ಮೀಸಲಾಗಿ, ದೇವರಿಗೆ ಮಾತ್ರ ಮೆಚ್ಚುಗೆವಂಥ ರೀತಿಯಲ್ಲಿ ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸಿಕೊಡಬೇಕು. ಮತ್ತು 2ನೇ ವಾಕ್ಯ ಹೇಳ್ತದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಹೀಗಿದ್ದಾಗ ಮಾತ್ರ ಏನೋ ಬರ್ತೇವೆ, ಏನೋ ಆರಾಧನೆ ಮಾಡ್ತೇವೆ, ಏನೋ ಹೋಗ್ತೇವೆ ಅಲ್ಲ. ನಮ್ಮ ಆರಾಧನೆಯು ದೇವರ ಚಿತ್ತಕ್ಕೆ ಅನುಸಾರವಾಗಿ ಇದೆಯಾ? ದೇವರಿಗೆ ಅದು ಉತ್ತಮ ಅನ್ನಿಸ್ತಾ ಇದೆಯಾ? ಅದು ದೇವರಿಗೆ ಮೆಚ್ಚುಗೆ ಆಗಿದೆಯಾ? ದೇವರು ಅದನ್ನು ನೋಡಿ ದೋಷ ಇಲ್ಲದ್ದು ಎಂಬುದಾಗಿ ಹೇಳ್ತಾರಾ? ಅದನ್ನು ನಾವು ಪರೀಕ್ಷಿಸಿಕೊಳ್ಬೇಕು. ಹಾಗಾಗಿ ಈ ರೂಪಾಂತರ ಇವೆಲ್ಲ ಕಾರ್ಯ ನಮಗೆ ಬೋಧಿಸ್ತದೆ. ಮಾತ್ರವಲ್ಲ, ನಾವು ದಿನದಿಂದ ದಿನಕ್ಕೆ ಆತನ ಪ್ರಭಾವದಲ್ಲಿ ಬೆಳೀತಾ ಬರಬೇಕು. ಕೊರಿಂಥದವರಿಗೆ ಬರೆದ 2ನೇ ಪತ್ರ 3ನೇ ಅಧ್ಯಾಯ 18ನೇ ವಾಕ್ಯ. 2 ಕೊರಿಂಥ 3ನೇ ಅಧ್ಯಾಯ 18ನೇ ವಾಕ್ಯ ಏನು ಹೇಳ್ತದೆ ದೇವರ ವಾಕ್ಯ? ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವರೂಪವುಳ್ಳವರೇ ಆಗುತ್ತೇವೆ. ದಿನದಿಂದ ದಿನಕ್ಕೆ ಬೆಳೀತಾ ಹೋಗಬೇಕು. ಇದ್ದ ಸ್ಥಿತಿಯಲ್ಲೇ ಇರುವಂಥದ್ದಲ್ಲ. ಇವತ್ತೊಂದು ಸಂಗೀತ ಬರ್ತದೆ, ಅದೇ ಸಂಗೀತ, ಒಂದು ಕೀರ್ತನೆ ಬರುತ್ತೆ ಅಷ್ಟೇ, ಪ್ರಾರ್ಥನೆ ಬರುತ್ತೆ ಅಷ್ಟೇ ಅಲ್ಲ. ದಿನದಿಂದ ದಿನಕ್ಕೆ ಬೆಳೀತಾ ಹೋಗ್ಬೇಕು. ಅನೇಕರನ್ನ ರಕ್ಷಣೆ ಮಾರ್ಗಕ್ಕೆ ನಾವು ಕರೆತರಬೇಕು. ಅದಕ್ಕೋಸ್ಕರ ದೇವರು ನಮ್ಮನ್ನು ಆಯ್ದುಕೊಂಡಿದ್ದಾನೆ. ನಮ್ಮ ಜೀವಮಾನ ರೂಪಾಂತರ ಹೊಂದುತ್ತಲೇ ಇರಬೇಕು. ಆ ಪ್ರಕಾಶವುಳ್ಳ ದೇವರ ಆ ಸ್ವರೂಪವನ್ನು ಧರಿಸಿಕೊಳ್ಳುವ ತನಕ ನಾವು ರೂಪಾಂತರ ಹೊಂದುತ್ತಲೇ ಇರಬೇಕು. ಮತ್ತು ಆ ಕ್ರಿಸ್ತನ ಶ್ರಮೆಯಲ್ಲಿ ನಾವು ಪಾಲನ್ನು ತೆಗೆದುಕೊಳ್ಳಬೇಕು. ಆಗ ನಮಗೆ ನಿತ್ಯ ಜೀವದಲ್ಲಿ ಪಾಲು ದೊರಕ್ತದೆ. ನಾವು ಆಂತರದಲ್ಲಿ ರೂಪಾಂತರ ಹೊಂದಬೇಕು. ನೋಡಲಿಕ್ಕೆ ನಮ್ಮ ವೇಷಭೂಷಣ ಬದಲಾಯಿಸಿಕೊಂಡ್ರೆ ಅದು ಬರೀ ವೇಷದಲ್ಲಿ ಒಂದು ಅಂತರ ಜನರಿಗೆ ಕಾಣಿಸ್ತದಷ್ಟೇ. ದೇವರು ಅದನ್ನು ಬಯಸ್ತಾ ಇಲ್ಲ. ಆಂತರದಲ್ಲಿ ಒಂದು ಬದಲಾವಣೆ ಆಗಬೇಕು. ನಾವು ಹೊಸದಾಗಿ ಹುಟ್ಟಬೇಕು. ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ. ಯೇಸು ಕ್ರಿಸ್ತನು ತನ್ನ ಪ್ರಭಾವ, ತನ್ನ ಮಹಿಮೆಯನ್ನು ಭೂಲೋಕದಲ್ಲಿ ಪ್ರಕಟಿಸ್ತಾರೆ. ಪರಲೋಕದಲ್ಲಿ ಹೇಗಿರ್ತಾನೋ ಅದನ್ನು ಒಂದೇ ಒಂದು ಚಿಕ್ಕದಾದಂಥ ರೀತಿಯಲ್ಲಿ ದೇವರು ಅವರಿಗೆ ತೋರಿಸ್ತಾರೆ. ನನ್ನ ಪ್ರಭಾವ ಇಂಥದ್ದು, ನನ್ನ ಮಹಿಮೆ ಇಂಥದ್ದು, ನನ್ನ ಮುಖ ಸೂರ್ಯನಂತೆ ಪ್ರಕಾಶಗೊಳ್ತಿರ್ತದೆ, ನನ್ನ ಬಟ್ಟೆ ಈ ರೀತಿಯಲ್ಲಿರ್ತದೆ ಎಂದಾಗ ಈ ದಿವಸ ನಿನ್ನ ಜೀವಮಾನ ಆ ರೀತಿ ಆಗಬೇಕಾದ್ರೆ ಕ್ರಿಸ್ತನಲ್ಲಿದ್ದರೆ ಮಾತ್ರ ಸಾಧ್ಯ. ಭೂಲೋಕದ ನೀವು ಬೆಳಕಿನವರಾಗಿರಿ ಎಂದಾಗ ಸ್ವಾಮಿ ಹೇಳ್ತಾರೆ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಸ್ವಾಮಿ ಹೇಳಿರುವಂಥದ್ದು. ಹಾಗಾಗಿ ಕತ್ತಲೆ ಜೀವಿತದಿಂದ ಬೆಳಕಿನ ಜೀವಿತಕ್ಕೆ ನಾವು ಬರುವುದು ಮಾತ್ರವಲ್ಲ, ಅನೇಕರನ್ನ ಕರೆತಂದು ಅವರನ್ನೂ ಸಹ ದೇವರ ಪ್ರಭಾವದ ಪ್ರಕಾಶದಲ್ಲಿ ಬೆಳೆಸಲಿಕ್ಕಾಗುವಂತೆ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸಲಿ. ಬನ್ನಿ ಪ್ರಾರ್ಥನೆ ಮಾಡೋಣ. ಪ್ರಭಾವ, ಮಾನ, ಮಹಿಮೆಗಳಿಂದ ತುಂಬಿರುವಂಥ ಪರಲೋಕದ ತಂದೆಯಾದ ದೇವರೇ, ನಿನ್ನ ಮಗನೂ ನಮ್ಮ ರಕ್ಷಕನೂ ಆದಂಥ ಯೇಸು ಕ್ರಿಸ್ತನನ್ನು ನಮಗೆ ರಕ್ಷಕನಾಗಿ ಒದಗಿಸಿಕೊಟ್ಟ ಆತನು ತನ್ನ ಪ್ರಭಾವ, ಮಾನ, ಮಹಿಮೆಯನ್ನು ಆ ಒಂದು ಪರ್ವತದಲ್ಲಿ ತೋರಿಸಿದ್ದನ್ನು ಕುರಿತು ಈ ದಿವಸ ನಾವು ಧ್ಯಾನ ಮಾಡಿದ್ದೇವೆ. ನಮ್ಮ ಜೀವಮಾನದಲ್ಲೂ ಸಹ ನೀನು ರೂಪಾಂತರವನ್ನು ಬಯಸುವಂಥ ದೇವರು. ಆಂತರದಲ್ಲಿ ನಾವು ರೂಪಾಂತರ ಹೊಂದಬೇಕು. ಮನಸ್ಸಿನಲ್ಲಿ, ಆತ್ಮದಲ್ಲಿ ನಾವು ರೂಪಾಂತರ ಹೊಂದಬೇಕೆಂಬುದಾಗಿ ನೀನು ಬಯಸುವಂಥ ದೇವರಾಗಿದ್ದಿ. ಹೌದು ಕರ್ತನೆ, ಈಗಿರುವಂಥ ಸ್ಥಿತಿಗತಿಗಳನ್ನು ಬಿಟ್ಟು, ಲೋಕ ಸಂಬಂಧದ ಕ್ರಿಯೆಗಳನ್ನು ಬಿಟ್ಟು, ಪರಲೋಕಕ್ಕೆ ಸಂಬಂಧವಂಥ ಕಾರ್ಯಗಳನ್ನು
ಮೇಲಿನವುಗಳನ್ನು ಹುಡುಕಲಿಕ್ಕಾಗುವಂತೆ ನಿನ್ನ ಕೃಪಾ ಸಹಾಯಕ್ಕೋಸ್ಕರ ಬೇಡಿಕೊಳ್ತೇವೆ. ವಾಕ್ಯವನ್ನು ಧ್ಯಾನಿಸಿದ್ದು ಮಾತ್ರವಲ್ಲ, ಅದರಂತೆ ನಡೀಲಿಕ್ಕೆ ಬೇಕಂತ ಕೃಪೆಯನ್ನು ಅನುಗ್ರಹಿಸಿಕೊಡು. ವಾಕ್ಯವನ್ನು ಕೇಳಿಸ್ಕೊಂಡಂಥ ಪ್ರತಿಯೊಬ್ಬರ ಹೃದಯದಲ್ಲಿ ವಾಕ್ಯ ಕಾರ್ಯವನ್ನು ಮಾಡಲಿ. ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸ್ತೇವೆ. ನಿನ್ನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ.